ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನಿಮಗೆಲ್ಲ ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಚರ್ಚೆ ಮಾಡಿದ ಡೆವಲಪ್ಮೆಂಟ್ಗಳು ನಿಮ್ಮ ಜೊತೆ ಮಾತಾಡ್ತಾನೆ ಬರ್ತಾ ಇದ್ದೀವಿ. ಅದಕ್ಕೆ ಬಂದು ನೀವು ಸ್ಪಂದಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಆದರೆ ಧರ್ಮಸ್ಥಳದ ಏನು ರಿಸಲ್ಟ್ ಇಷ್ಟು ವರ್ಷ ಆದರೂ ಯಾಕೆ ಸಿಗ್ತಾ ಇಲ್ಲ? ಈಗಾಗಲೇ ಜನ ನಿಧಾನಕ್ಕೆ ಬೀದಿಗಿಳಿತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ನಾಳೆ ಸ್ಕೂಲಿಗೆ ಕಳಿಸೋದು ಹೇಗಪ್ಪ ಈ ರಾಜ್ಯದಲ್ಲಿ ಅಂತೇಳಿ ದೇಶದಲ್ಲಂತೆ ನಮ್ಮ ಮೋದಿಜಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಸ್ಲೋಗನ್ ಹಾಕ್ತಿರೋ ಕಳೆದ 11 ವರ್ಷಗಳಿಂದ. ಆದರೂ ಎಷ್ಟು ಬೇಟಿಗಳು ಹೋದರು, ಈಗ ಎಷ್ಟು ಮಕ್ಕಳು ಬಚಾವಾದರು ಅನ್ನೋದು ಈ ಪ್ರಶ್ನೆ ಆಗ್ಯದ. ಆ ಎಲ್ಲ ನೆಲೆಯಲ್ಲಿ ಧರ್ಮಸ್ಥಳದ ನಡೆದಂತಹ ಘಟನೆಗಳ ಬಗ್ಗೆ ತನಿಖೆ ಆಗಲೇಬೇಕು, ಅದಕ್ಕೆ ಪರಿಹಾರ ಸಿಗಲೇಬೇಕು. ತಪ್ಪಿತಸ್ಥರು ಯಾರು ಅನ್ನೋದು ಹೊರಗೆ ಬರಲೇಬೇಕು. ಇಷ್ಟೆಲ್ಲ ಮೂಳೆಗಳು ಸಿಕ್ಕು, ಅದ್ರ ಜೊತೆ ಡೌಗಿ ಅಂತ ನಮ್ಮ ಕಡೆ ನಿಮ್ಮಲ್ಲಿ ಬುರುಡೆ ಅಂತಾರ, ಅವು ಸಿಕ್ಕು, ಅಸ್ಥಿ ಪಂಜಗಳು ಸಿಕ್ಕು. ಮುಂದೆ ಅದೇ ಕಾಲಕ್ಕೆ ಅಪರಿಚಿತ ಶವಗಳ ಮೂಳೆಗಳು ಸಿಕ್ಕು, ಕೊಲೆಯಾಗಿದ್ದು ಸಿಕ್ಕೊಂಡಿತ್ತು. ಆದರೂ ಇಷ್ಟೆಲ್ಲ ಘಟನೆಗಳು ನೋಡೋದು, ನೂರಾರು 470ಕ್ಕೂ ಹೆಚ್ಚು ಮಿಸ್ಸಿಂಗ್ ಕೇಸ್, ಗಾಯಬ್ ಇಷ್ಟಿದ್ರು ತನಿಖೆ ಆರೋಪಿ ಕಡೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ. ಈ ಹಿಂದಿನ ಪೊಲೀಸ್ ಇಲಾಖೆಯಲ್ಲೂ ಅನೇಕ ಅಪರಾಧ ಆಗ್ಯದ, ಪಂಚಾಯತಿಗಳಲ್ಲಿ ಅಪರಾಧ ಆಗ್ಯದ. ಎದ್ದು ಕಾಣೋ ದೃಶ್ಯ ಇಡೀ ಧರ್ಮಸ್ಥಳದ ಕೆಳಸ್ತರದ ಜನ ದುಡಿಯುವ ವರ್ಗದವರು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ನಿಧಾನಕ್ಕೆ ರಾಜ್ಯ ತುಂಬ ಮಾತಾಡ್ತಿದ್ದಾರೆ. ಈ ರಾಜ್ಯದಲ್ಲೇ ನಮ್ಮ ಹೆಣ್ಣುಮಕ್ಳು ಎಷ್ಟು ಸುರಕ್ಷಿತ ಅಂತ. ಯಾಕೆಂದರೆ ಇಲ್ಲಿ ತಪ್ಪಿತಸ್ಥರು ಯಾರು ಇದ್ದಾರೆ, ಡಜನ್ಗಳ ತಪ್ಪುಗಳು, ನೂರಾರು ತಪ್ಪುಗಳು. ಒಬ್ಬರು ಇದ್ರೆ ಇನ್ನೂ ಆರೋಪಿ ಸಿಗ್ತಾ ಇಲ್ಲ, ಅಪರಾಧಿ ಸಿಗ್ತಾ ಇಲ್ಲ. ಯಾರು ದೂರು ಕೊಟ್ಟಿದ್ದಾರೋ ಅವರು ಅಪರಾಧಿ ಆಗ್ತಾ ಇದ್ದಾರೆ. ಈಗ ನಿಧಾನಕ್ಕೆ ಅವರೇ ಆರೋಪಿಗಳಾಗ್ತಾ ಇದ್ದಾರೆ. ಪಾಪ ತಿಮ್ಮಿರುಡಿಗೆ ಜಾಮೀನು ಸಿಗ್ತಾ ಇಲ್ಲ. ಇನ್ನು ಒಳಗೆ ಹೋಗೋ ಪ್ರಸಂಗ ಬರ್ತಾ ಇದೆ. ಸತ್ಯ ಹೇಳಿದಕ್ಕಾಗಿ, ನ್ಯಾಯ ಬೇಕಂತ ಕೇಳಿದಕ್ಕಾಗಿ ಅಂದರೆ ಜನ ಮಾತಾಡಿಕೊಳ್ತಾ ಇದ್ದಾರೆ. ಇದನ್ನು ಸರ್ಕಾರ ಭಾಳ ಸೀರಿಯಸ್ ಆಗಿ ತಗೋಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಇಲ್ಲಿ ನ್ಯಾಯ ವ್ಯವಸ್ಥೆ ಮೇಲೆ, ಇಲ್ಲಿ ಸರ್ಕಾರಗಳ ಮೇಲೆ, ಇಲ್ಲಿ ಸಂವಿಧಾನದ ಮೇಲೆ ಸಹಿತ ವಿಶ್ವಾಸ ಹೋಗಿಬಿಡ್ತದೆ ಅಂತೇಳಿ ಹೇಳ್ಬೋದು. ಅವರು BJPಗರು ಹೇಳಿ, ಮತ್ತಾರು ಹೇಳಿ, ಆ ಪರ ಇದ್ದಂಥವ್ರು ಹೇಳಿ, ಹೆಗಡೆ ಅವ್ರ ಪರ ಇದ್ದಂಥವ್ರು ಮಾತಾಡಲಿ, ತಪ್ಪೇನಿಲ್ಲ, ಮಾತಾಡಲಿ, ವಾದ ಮಾಡಲಿಲ್ಲ. ಆದಂಗೆ ಅನ್ನಿಸ್ತಾ ಇದ್ದೇನಾ ಇಲ್ಲಿ? ಅವರು ಹೇಳಿದಂಗೆ ಅನ್ನಿಸ್ತಾ ಇದ್ದೇನಾ? ನಿಜವಾಗಿಯೂ ಧರ್ಮಸ್ಥಳದ ಹೆಸರು ಕೆಡ್ತಾ ಇದ್ದೇನಾ? ಅಲ್ಲರಿ ಇವ್ರೇನು ಕೆಡಿಸ್ತಾ ಇದ್ದಾರಾ? ಇವ್ರೇನು ಆರೋಪ ಮಾಡ್ತಾ ಇದ್ದಾರಾ? ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರಾ? ದೇವ್ರ ಮೇಲೆ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿ ಹುಡುಕಿದ್ರು ಸಣ್ಣ ಎಳಿಸಿ ಸಿಗೋದಿಲ್ಲ. ಎಲ್ಲರೂ ದೈವಿ ಭಕ್ತರನ್ನ. ಮತ್ತು ಈಗ ಆರೋಪ ಮಾಡುವವರು ದೈವಿ ಭಕ್ತರನ್ನ. ಅನ್ನಪ್ಪನ ಮೇಲಾಗಲಿ ಅಥವಾ ಮಂಜುನಾಥ ದೇವರ ಮೇಲಾಗಲಿ ಇವ್ರು ಯಾರು ಆರೋಪವೂ ಇಲ್ಲ, ಅವರ ಭಕ್ತರು. ತಿಮ್ರೋಡಿ ಯಾರು ಭಕ್ತರ್ರಿ? ತಿಮ್ರೋಡಿ ಎಲ್ಲಿ ಹುಟ್ಟಿ ಬೆಳೆದಂಥವ್ರು, ಯಾವ ನಾಡಿನವರು? ಅವ್ರಿಗೆ ತಮ್ಮ ದೈವದ ಬಗ್ಗೆ, ದೇವರ ಬಗ್ಗೆ ಕಲ್ಪನೆ ಇಲ್ವಾ? ಅವ್ರಿಗಿರೋದು ದೈವದ ಹೆಸರಲ್ಲಿ, ದೇವರ ಹೆಸರಲ್ಲಿ ಮಾಡ್ತಿರುವಂಥ ಅನ್ಯಾಯಗಳು, ಅತ್ಯಾಚಾರಗಳು. ಯಾರಿದ್ದಾರೆ ಅವರು ಹೊರಗೆ ಬರಲಿ, ತನಿಖೆ ಮಾಡಿರಿ ಅವ್ರನ್ನಂತೆ. ಅವ್ರನ್ನ ಮುಟ್ಲಿಕ್ಕೆ ಹೋಗ್ತಾ ಇಲ್ಲ ಸರ್ಕಾರ. SIT ಮುಟ್ತಾ ಇಲ್ಲ. ದೂರದಲ್ಲಿ ನಡೀತದೆ, ಕರಿತದೆ, ಮಾತಾಡ್ತದೆ. ಅದು ಚಿನ್ನಯ್ಯ ಪಾಪ ಆರಂಭದಲ್ಲಿ ಬಂದು ಆರೋಪ ಮಾಡಿದ್ದ, ಇದೆಲ್ಲ ಸತ್ಯ ಅಂತೇಳಿ ನಿಂತ ಅವ್ರ ಕಡೆಯಿಂದ ವಿರುದ್ಧವಾಗಿ ಮಾತಾಡ್ಸ್ಲಿಕ್ಕೆ ಹೆಚ್ಚಿದ್ರು. ಆ ಮಂಜುನಾಥ್ ಗೌಡ ಅನ್ನೋಂಥ CPI PSI ನೋಡ್ರಿ ಅವರು. ಆ ವ್ಯಕ್ತಿ ಅಲ್ಲೇ ಎನ್ಕ್ವೈರಿ ಸಂದರ್ಭದಲ್ಲೇ ಒಂದು ಹೆಣಗಳು ಹೋದಂಥ ಜಾಗ ಹುಡುಗೋ ಸಂದರ್ಭದಲ್ಲಿ ಅವ್ನು ಹೇಳ್ತಾ ಇದ್ದ, ಬೆದರಿಕೆ ಆಗ್ತಾ ಇದ್ದ. ಮತ್ತು ಅವನೇ ಉಳಿದಲ್ಲೇ ಸಾಕ್ಷಿ ಅಂತ ಹೇಳಲಿಕ್ಕೆ ಬಂದಂಥ ಮಂಡ್ಯದ ಚಿಕ್ಕ ಕೆಂಪಮ್ಮ ಅವಳು ಸಾಕ್ಷಿ ರಿಪೋರ್ಟ್ಸ್ ಹೇಳಿಲ್ಲ. ಅವರು ಇನ್ನೊಬ್ಬ ಏನಮ್ಮ ಸುಜಾತ ಭಟ್ ಬಂದರು, ಅವ್ರು ತೆರೆದು ಕೆಡಿಸಿಬಿಟ್ರು ಎಲ್ಲರೂ ಕೂಡ. ಇಲ್ಲದೇ ಇರ್ಬೋದು, ಇಲ್ಲ ಅಂತಲ್ಲ, ಸುಳ್ಳು ಇರ್ಬೋದು. ಅದು ಇಷ್ಟೊಂದು ಸುಳ್ಳು ಇರ್ತದನ? ಭೂಮಿಗಳನ್ನು ನುಂಗಿ ಹಾಕಿ ಸುಳ್ಳನ? ದಲಿತರ ಭೂಮಿ ಕೊಡದೇ ಇದ್ದಿದ್ದು ಸುಳ್ಳನ? ಜೊತೆಗೆ ಅಲ್ಲಿ ಬದಲಾದಾರ ಒಂದು ಹತ್ಯೆ ಆಗಿದ್ದು ಸುಳ್ಳನ? ಸೌಜನ್ಯಗಳ ಹತ್ಯೆ ಆಗಿದ್ದು ಸುಳ್ಳನ? 1, 2 ಇವೆಲ್ಲ ಅಲ್ಲಿ ನೂರಾರು ಮೂಳುಗಳು ಸಿಗ್ತಾ ಇದ್ದಾವೆ, ಅಸ್ಥಿಪಂಜಗಳು ಸಿಗ್ತಾವೆ. ಯಾರು ಅವು ಎಲ್ಲಿಂದ ಬಂದು ಅವೆಲ್ಲ ಉತ್ತರ ಇಲ್ಲ. ಅದಕ್ಕೆ ಪೊಲೀಸ್ ಇಲಾಖೆಯೂ ಉತ್ತರ ಸಿಗ್ತಾ ಇಲ್ಲ, ಅಲ್ಲಿಯ ಲೋಕಲ್ ಪಂಚಾಯತ್ ಅಧ್ಯಕ್ಷರು ಸಿಗ್ತಾ ಇಲ್ಲ. ಎಲ್ಲರೂ ಕರೆಸಿ ಮಾತಾಡಿಸ್ತಾ ಇದ್ದಾರೆ ಅವರು. SIT ಅವರು ಅದು ಏನು ಮಾತಾಡಿಸಿದ್ರು, ಅವ್ರು ಏನು ಉತ್ತರ ಕೊಟ್ಟರು ಇವತ್ತು ಡಿಸ್ಕ್ಲೋಸ್ ಇಲ್ಲ. ಅವ್ರು ಯಾರು ವಿರುದ್ಧ ಕೊಟ್ಟರು ಗೊತ್ತಿಲ್ಲ. ಈ ನಡುವಂತೆ ನಮ್ಮ ಹೆಗ್ಡೆ ಅವ್ರದ್ದು ಹೇಳಿಬಿಟ್ರು, ನಮ್ಮದು ಇಲ್ಲ ಒಳ್ಳೆ ಕೆಲಸ ಮಾಡಿದ್ರಿ,
ನಮ್ಮ ಮುಕ್ತಿ ಕೊಡಿಸಿದ್ರಿ ಸತ್ಯ ಹೊರಗೆ ಬಂತು ಅಂತ ಹೇಳಿಬಿಟ್ರು ಅವ್ರು. ಸತ್ಯ ಏನದು ಹೊರಗೆ ಬಂದಿದ್ದು? ಇವತ್ತು SIT ಉತ್ತರ ಕೊಡಬೇಕಾಗ್ಯದ, ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ DK ಶಿವಕುಮಾರ್ ಅಂತ ನಾಯಕರಿಗೆ ಉತ್ತರ ಕೊಡಬೇಕಾಗಿದೆ. ಇದು ಷಡ್ಯಂತ್ರ ಅಂತೇಳಿ ದಿಶಾಪುರ ಮಾಡಿಸುವಂಥ ಕೆಲಸವನ್ನು ಮಾಡಿದರು DK ಶಿವಕುಮಾರ್ ಅವರು. ಇವತ್ತು ಉತ್ತರ ಕೊಡಬೇಕಾಗಿದೆ ಇದಕ್ಕೆಲ್ಲ. ಏನು ಕೊಟ್ಟರೆ ನಿಮಗೆ SIT ಅವರು ಉತ್ತರ ಅಂತೇಳಿ? ಮಧ್ಯಂತರ ಬರೋದಿಲ್ಲ, ಯಾವ ಬರೋದಿಲ್ಲ. ಪಾಪ ಕರಿತಾ ಇದ್ದಾರೆ, ಎನ್ಕ್ವೈರಿ ಮಾಡೋದು. ಯಾರನ್ನು ಕರಿತಾ ಇದ್ದಾರೆ ಅವ್ರು ಎನ್ಕ್ವೈರಿಗೆ? ಮತ್ತೆ ಮೇಲೆ ದೂರದಾರ ಇವರಿಂದ ಆಗ್ಯದಪ್ಪ ಅದು ಯಾರು ದೂರು ಕೊಟ್ಟಿದ್ರು ಅವ್ರನ್ನ ಮತ್ತೆ ಕರೆಸಿ ಮತ್ತೆ ಎನ್ಕ್ವೈರಿ. ನೀವು ಎಲ್ಲಿ ನೋಡಿದ್ರಿ, ಹೆಂಗೆ ನೋಡಿದ್ರಿ, ನಿಮ್ಗೆ ಹೆಂಗೆ ಗೊತ್ತಾಗೋದು? ಇದೇ ಸುದ್ದಿಗಳು ಇದನ್ನೇ ಕೇಳೋದು. ಮತ್ತು ತಿಮ್ಮಡಿ ಅವ್ರ ಮೇಲೆ ಶಸ್ತ್ರಾಸ್ತ್ರ ಅಂತ ಯಾವುದೋ ಸಾದಾ ಒಂದು ಗುಬ್ಬಿ ಹೊಡಿಯುವಂಥ ಒಂದು ಬಂದೂಕು ಜೊತೆ ಒಂದಿಷ್ಟು ಏನೋ ಶಸ್ತ್ರಾಸ್ತ್ರನ ಅದು ಏನೂ ಇದ್ದಾವೋ ಅವು ಎದಕ್ಕೂ ಏನಿಲ್ಲದು ಅದ್ರ ಮೇಲೆ ಈ ಒಳಗೆ ಹಾಕುವಂಥದ್ದು. ಮತ್ತು ಈಗ ರಾಯಚೂರಿಗೆ ಡಿಫಾರ್ ಮಾಡಿ ಹೋಗಿದ್ಬಿಟ್ರು, ಇಲ್ಲಿ ಬರೋಂಗಿಲ್ಲಪ್ಪ ನೀನು ಇದಕ್ಕಂತೇಳಿ. ಇನ್ನೂ 36 ಕೇಸದು. ಅದು AC ಅವ್ರು ಮಾಡ್ತಾರೆ, ಅದನ್ನು ಸರ್ಕಾರ ಮಾಡ್ತದೆ. ಅಶಾಂತಿಯನ್ನು ಹುಟ್ಟಾಗ್ತಾ ಇದ್ದಾರಪ್ಪ ಎಲ್ಲ ಅಂತೇಳಿ ಅಂದರೆ ಇಂಥವೇನೇನು ಕೇಸ್ ಹಾಕಿ ಈಗ ನೆಕ್ಸ್ಟ್ಪ ಅಂದರೆ ಈಗ ಮಟ್ಟೇನವ್ರು ಮಾಡಲ್ಲ, ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಸತ್ಯ ಹೇಳಕ್ಕೆ ಹೊರಟು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಹೇಗೆ ಅಂತ ಇವತ್ತು ಅದಕ್ಕೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ. 60 ಊರುಗಳಲ್ಲಿ ರಿಪೋರ್ಟ್ಸ್ ಬರ್ತಾ ಇದ್ದಾವ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ನಡೆದ್ರಿ ಧರ್ಮಸ್ಥಳದಲ್ಲೇ? ಹೆಗ್ಡೆ ಅವ್ರನ್ನ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ? ಇದರಿಂದ ಯಾರಿದ್ದಾರ? ಎನ್ಕ್ವೈರಿ ಎಲ್ಲಿ ಬಂದು ಇತ್ತು? ಒಂದು ಎರಡು ಪ್ರಶ್ನೆಗಳು, ಒಂದು ಪೋಸ್ಟರ್ಗಳನ್ನು ಮತ್ತೆ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಸರ್ಕಾರದ ಒಳ್ಳೆಯ ಲಕ್ಷಣಗಳಲ್ಲ. ಯಾಕೆಂದರೆ ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಿಸ್ಬೇಕಾಗಿಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳನ್ನ 200 ಸತ್ತವ್ರು 100ಕ್ಕಿಂತ ಹೆಚ್ಚು ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದು ಯಾವುದೂ ಸಿಗ್ತಾಯಿಲ್ಲ. ಏನಿದು, ಹೇಗೆ, ಯಾವಾಗ ಸಿಗುವಂಥದ್ದು ಉತ್ತರ ಇದಕ್ಕೆಲ್ಲ ಅನ್ನೋದಕ್ಕೆ ಇವತ್ತು ಸ್ವತಃ ನಮಗೆ SIT ಮತ್ತು ನಮ್ಮ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಸ್ವಲ್ಪ ಏನೋ ಹೆಚ್ಚುಗಳ ಮೇಲೆ ಸಾಕು, ಅದಕ್ಕೆ ತಕ್ಷಣ ನಮ್ಮ BJPಗೆ ಎದ್ದು ಬರ್ತಾರೆ. ಇಲ್ಲ ಇದು ಧರ್ಮದ ಹೆಸರು ಕೆಡ್ತಾ ಇದೆ, ಧರ್ಮಸ್ಥಳ ಹೆಸರು ಕೆಡ್ತಾ ಇದೆ, ಪವಿತ್ರತೆ ಹಾಳು ಮಾಡ್ತಾ ಇದೆ. ಹೆಂಗೆ ರೀ ಪವಿತ್ರತೆ ಹಾಳು ಮಾಡಿತು? ಇಲ್ಲ ಎಲ್ಲೋ ಇಲ್ಲದ ಎಲ್ಲೂ ಇಲ್ಲಿ ಇವರು ಪಾಪ ನಕ್ಸಲೈಟ್ಗಳು ಅಥವಾ ನಗರ ನಕ್ಸಲ್ರಿ ಎಲ್ಲೂ ಇಲ್ಲ. ಇಲ್ಲಿ ನಗರ ನಕ್ಸಲ್ರಿ ವಿಚಾರವಾದಿಗಳು ಇದೆಲ್ಲ ಕಾರಣ ಅಂತ ಅವ್ರ ಮೇಲೆ ಹಾಕಿ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ಅವ್ರು ಮಾಡಿದಾರ, ಅತ್ಯಾಚಾರಗಳು ಅವ್ರು ಮಾಡಿದಾರೆ, ಕೊಲೆಗಳನ್ನ ಅವ್ರು ಮಾಡಿದಾರೆ, ಭೂಮಿಗಳವ್ರು ಕಸ್ಕೊಂಡ್ರ. ನೆಲದ ಸತ್ಯಗಳು ಹೇಳಿದ್ದಕ್ಕಾಗೆ ಹೇಳ್ತಾ ಇದ್ದಾರೆ, ಹೆಸರು ಕೆಡಿಸ್ತಾ ಇದ್ದಾರೆ ಅಂತೀರಲ್ರಿ. ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಧ್ವನಿ ಎತ್ತುವುದು ಅಪರಾಧ ಇಲ್ಲರಿ ಇಲ್ಲೇ. ಇವಕ್ಕೆಲ್ಲ ಇವತ್ತು ಚರ್ಚೆ ನಡೀತಾ ಇದೆ. ಕೇಳ್ತಾ ಇದ್ದಾರೆ ಪ್ರಶ್ನೆ ಜನಸಾಮಾನ್ಯರು. 60 ಊರುಗಳಲ್ಲಿ 60 ಪಟ್ಟಣಗಳಲ್ಲಿ ಜನ ಪ್ರಶ್ನೆ ಮಾಡಿ ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ತಪ್ಪಿಸಿದ್ರೆ ಹೇಳಿ ಶಿಕ್ಷೆ ಕೊಡ್ರಿ, ಶಿಕ್ಷೆ ಕೊಡ್ರಿ, ಶಿಕ್ಷೆ ಕೊಡ್ರಿ ಅಂತೇಳಿ. ಯಾವಾಗ ಶಿಕ್ಷೆ ಕೊಡೋದು? ಯಾಕಂದ್ರೆ ಪ್ರಾಜ್ಞ ಸಿದ್ದರಾಮಯ್ಯ ತಿಳ್ಕೊಂಡಿವಿ, ಸಮಾಜವಾದಿ ಸಿದ್ದರಾಮಯ್ಯನವ್ರು ತಿಳ್ಕೊಂಡಿವಿ. ಅವರಿಂದನೇ ಸಾಧ್ಯ ಆಗಿಲ್ಲ ಅಂದರೆ ಇನ್ನು ಯಾರಿಂದನೂ ಆಗೋದೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾಯಿದ್ರು. ಇಲ್ಲಿವರೆಗೆ SIT ಒಂದು ರಿಪೋರ್ಟ್ ಕೊಟ್ಟಿಲ್ಲ, ಮಧ್ಯಂತರ ರಿಪೋರ್ಟ್ ಕೊಟ್ಟಿಲ್ಲ. ಏನು ಕೊಟ್ಟರು, ಏನು ಎನ್ಕ್ವೈರಿ ಮಾಡಿದ್ರು ಗೊತ್ತಿಲ್ಲ. ಒಟ್ಟು ಕರೀತಾರೆ, ಎನ್ಕ್ವೈರಿ ಮಾಡ್ತಾರೆ, ಬಿಡ್ತಾರೆ, ಕರೀತಾರೆ, ಎನ್ಕ್ವೈರಿ ಮಾಡ್ತಾರೆ, ಬಿಡ್ತಾರೆ. ಹಿಂಗೆ ಮಾಡ್ತಾ ಇದ್ದಾರೆ. ನಮ್ಮಂಥವ್ರು ಕೂತ್ಕೊಂಡು ಹೇಳ್ತಾರೆ, ಆಯ್ತಪ್ಪ ಸತ್ಯ ಸಮೀಪತ್ತು, ಸತ್ಯ ಸಮೀಪ ಅಂತ ಹೇಳ್ತಾ ಇದ್ದೀವಿ. ಎಲ್ಲದ ಸತ್ಯ? ಸತ್ಯದ ಹೆಜ್ಜೆ ಎಲ್ಲೂ ಕಾಣ್ತಾ ಇಲ್ಲ. ನಿಮಗೆಲ್ಲಿ ಕಂಡದಿಲ್ಲ ಯಾರು ನೋಡಿದವರು? ಹಾಗೇನು ಕಂಡು ನಮಗೆ ವರದಿ ಮಾಡಿ ನಾವು ಹಾಕ್ತೀವಿ, ಅದನ್ನು ಹಾಕ್ತೀವಿ. ಮತ್ತಿಷ್ಟು ಆಗಿಯೂ ಇನ್ನೂ ಇಂದಿಷ್ಟು ಕೆಲವು ಜನ ಇಲ್ಲ ಹೆಗ್ಗಡೆ ಅವ್ರಿಗೇನು ತಪ್ಪಿಲ್ಲ, ನನಗೆ ನಾವು ಹೆಸರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಾರೆ. ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥವ್ರಿಗೆ ನಾವು ಕೇಳೋ ಪ್ರಶ್ನೆ ಇಷ್ಟ. ಇವು ಘಟನಾವಳಿಗಳಾಗಿದ್ವಲ್ಲ, ಸುಳ್ಳೇನು? ಹೆಣ್ಣುಮಕ್ಕಳ ಕೊಲೆ ಆಗಿದ್ದು ಸುಳ್ಳೇನು? ಸೌಜನ್ಯಾಳ ಹತ್ಯೆ ಆಗಿದ್ದು ಸುಳ್ಳೇನು? ಪದ್ಮಲತಾಳನ್ನ ಅವಳ ಕೊಲೆ ಆಗಿದ್ದು ಸುಳ್ಳೇನು? ಆನೆ ಮಾವುತ ಅಥವಾ ಮಾವುತ ನಾರಾಯಣ ಕೊಲೆ ಆಗಿದ್ದು ಸುಳ್ಳೇನು? ಯಮನಾಳ ಕೊಲೆ ಆಗಿದ್ದು ಸುಳ್ಳೇನು? ಎಷ್ಟು ದಿನಂತ ಕೇಳ್ತಾ ಇದ್ವಿ ಪ್ರಶ್ನೆ. ಅದು ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಹಾಗೆ ನಾವು ಕೇಳೋದು ದಿನ ಒಂದು ನಾವು ಎಪಿಸೋಡ್ ಮಾಡಿ ಹಾಕ್ತಾನೆ ಇದ್ವಿ ಪ್ರಶ್ನೆ. ಗೊತ್ತಾಗಲಿ ಈ ಜಾಗೃತಿ ಇರಲಿ, ಇದು ನ್ಯಾಯ ಸಿಗಲಿ ಅಂತೇಳಿ ಮತ್ತೆ ಉದ್ದೇಶ ಇಲ್ಲಿದ್ರಲ್ಲ. ತಪ್ಪಿತಸ್ಥರ ಯಾರಾದ್ರೂ ಗೊತ್ತಾಗೆ ಅವ್ರು ಶಿಕ್ಷೆ ಆಯ್ತಂದ್ರೆ ಜನಕ್ಕೆ ಒಂದಿಷ್ಟು ಭರವಸೆ ಮೂಡ್ತದೆ. ಧರ್ಮಸ್ಥಳಕ್ಕೆ ಹೋಗ್ಬೇಕಪ್ಪ, ಶಿಕ್ಷೆ ಆಯಿತು ಕೊನೆಗೆ, ಆ ಕೊನೆಗೂ ಅಪರಾಧಿಗಳಿಗೆ ಅಂತೇಳಿ. ಒಂದು ನಿರಪರಾಧಿ ಅಂತ ಪ್ರೂವ್ ಮಾಡಿರೋರಲ್ಲ. ಯಾಕಂದ್ರೆ ಮರು ತನಿಖೆ ಮಾಡಿ ಇನ್ನೇನು ಮಾಡಿಸಿರೋದನ್ನು ತನಿಖೆ ಅವ್ರು ಕೇಳೋದಿಷ್ಟ ಮರು ತನಿಖೆ ಆಗಲಿ, ಸೌಜನ್ಯ ಹೇಳೋದು. ಇನ್ನುಳಿದ ಎಲ್ಲರೂ ತನಿಖೆ ಆಗಲಿ, ಸತ್ಯವಾಗಿ ಬರಲಿ ಅಂತೇಳಿ. ಮತ್ತು ಅನೇಕರು ಭೂಮಿ ಕಳ್ಕೊಂಡವ್ರಿಗೆ ಭೂಮಿ ಸಿಗಲಿ ಅಂತೇಳಿ. ಯಾಕೆಂದರೆ ಭೂಮಿ ಕಳ್ಕೊಂಡ ಬಡವರಿದ್ದಾರೆ. ಸ್ವಲ್ಪ ಭೂಮಿ 1 ಎಕರೆ 2 ಎಕರೆ 3 ಎಕರೆ ಇದರಿಂದ ಭೂಮಿ ಏನೋ ಒಂದು ಆ್ಯಕ್ಟ್ದಾಗ ಬಂದಂಥ ಸಿಕ್ಕಂಥ ಭೂಮಿಗಳನ್ನ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿರ್ತಿದ್ದಾವೆ. ಇನ್ನು ಕೆಲವರು ಸಿಗ್ತಾನೆ ಇಲ್ಲ, ಕುದ್ದಾಡೋ ಸಹಿತ ನಮ್ಮ ಎಸ್ ಟಿ ಸಮುದಾಯಕ್ಕೆ, ಅದಕ್ಕೆ ST ಸಮುದಾಯಕ್ಕೆ ಅನ್ನೂ ಸಹಿತ ನಾನು ಗಮನದಲ್ಲಿಟ್ಟುಕೊಂಡ ಏನೋ ಆಗಲಿ ಅನ್ಯಾಯಗಳು ತಡೆ ಆಗಲಿ ಒಂದೇ ಉದ್ದೇಶ ಅಂತ ಹೇಳ್ತಾ, ಧರ್ಮಸ್ಥಳದಲ್ಲಿ ಅನ್ಯಾಯಕೋರಿಗೆ ಶಿಕ್ಷೆ ಆಗೋದು ಯಾವಾಗ, ನ್ಯಾಯ ಸಿಗೋದು ಯಾವಾಗ ಅಂತ ಕೇಳ್ತಾ
ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸಿದ್ಧರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.